ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ಮೊದಲ ಪುಸ್ತಕ ನಲಿಕಲಿ ಕವನ ಸಂಕಲನವನ್ನು ಪರಿಚಯ ಮಾಡಿಕೊಟ್ಟಿದ್ದೆ. ಇವತ್ತು ನಾನು ನನ್ನ ಗ್ರಂಥಾಲಯದಲ್ಲಿ ನನಗೆ ಸಿಕ್ಕಂಥ ಪುಸ್ತಕ ಎ.ಕೆ. ರಾಮೇಶ್ವರ್ ಅವರ ಸಮಗ್ರ ಕಾವ್ಯ ಎಂಬ ಪುಸ್ತಕ ಪರಿಚಯ ಮಾಡಿಕೊಡುತ್ತಿದ್ದೇನೆ. ತಮಗೆಲ್ಲರಿಗೂ ಎ.ಕೆ. ರಾಮೇಶ್ವರ್ ಅವರು ಮಕ್ಕಳ ಸಾಹಿತಿ ಎಂದು ಎಲ್ಲರಿಗೂ ಚಿರಪರಿಚಿತರು. ಅವರ ಬಗ್ಗೆ ಡಾಕ್ಟರ್ ಗವಿಸಿದ್ದಪ್ಪ ಎಚ್. ಪಾಟೀಲ್ ಅವರು ಬರೆದಂಥ ಬೆನ್ನುಡಿಯನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪಿಸುತ್ತೇನೆ. ಕನ್ನಡ ನಾಡಿನಲ್ಲಿ ಮಕ್ಕಳ ಸಾಹಿತ್ಯ ಅಕಾಡೆಮಿ ಸ್ಥಾಪಿಸಬೇಕೆಂದು ಹಲವು ಬಾರಿ ಒತ್ತಾಯ ಮಾಡುತ್ತಲೇ ಈಗ ಅವರ ವಯಸ್ಸು 92 ಅಂತ ಹೇಳ್ಬೋದು. ಅವರು ಹಿರಿಯ ಸಾಹಿತಿಗಳು ಮತ್ತು ಮಕ್ಕಳ ಸಾಹಿತಿಗಳು ಕೂಡ ಮತ್ತು ಲೇಖಕರು ಕವಿ ಎ.ಕೆ. ರಾಮೇಶ್ವರರು ಆಗಿದ್ದಾರೆ. ಅವರು ಮಿತಭಾಷಿಗಳು, ಅಜಾತ ಶತ್ರುಗಳು. ಇಂದಿನ ಇಡೀ ವಯಸ್ಸಿನಲ್ಲೂ ಕಿರಿಯರನ್ನು ನಾಚಿಸುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದವರು. ಅವರು ಕಾಯಕ ಯೋಗಿ, ಸಮಾಜ ಚಿಂತಕ, ಚರಣಜೀವಿ ಎ.ಕೆ. ರಾಮೇಶ್ವರರೆಂದರೆ ತಪ್ಪಾಗಲಾರದು. ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಮಕ್ಕಳ ಮನಸ್ಸು ತಿದ್ದುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಮಕ್ಕಳ ಪ್ರತಿಭೆ ವಿಕಾಸನಕ್ಕೆ ಕಾರಣೀಭೂತರಾಗಿದ್ದಾರೆ. ಮಕ್ಕಳ ಕಾವ್ಯ, ಕತೆ, ಜೀವನ ಚರಿತ್ರೆ ಬರೆದು ಹೆಸರಾಗಿದ್ದರೆ ಜಾನಪದದಲ್ಲೂ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹಲವು ಕೃತಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಶಿಕ್ಷಕ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಗುಲ್ಬರ್ಗ ವಿಶ್ವವಿದ್ಯಾಲಯ ಪ್ರಶಸ್ತಿ, ಪಟ್ಟದೇವರ ಪ್ರಶಸ್ತಿ ಬಂದಿವೆ. ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಗೌರವವೂ ಸಂದಿದೆ. ಜನಪದ ಅಕಾಡೆಮಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿದ್ದವರು ಅಲ್ಲದೆ ಅನೇಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಆಗಿದ್ದಾರೆ. ಎ.ಕೆ. ರಾಮೇಶ್ವರವರು ಕವಿ, ಮಕ್ಕಳ ಸಾಹಿತಿ, ಸಂಪಾದಕ, ಅನೇಕ ಸಲಹಾ ಸಮಿತಿ ಸದಸ್ಯರು, ಸಾಹಿತ್ಯಿಕ ಸಾಂಸ್ಕೃತಿಕ ಲೋಕದ ವಕ್ತಾರರಾಗಿದ್ದಾರೆ. ಇವರೊಬ್ಬ ಸೃಜನಶೀಲ ಕವಿ ಎಂಬುದನ್ನು ನಾವು ಮರೆತಂತೆ ಕಾಣುತ್ತದೆ. ಕಾವ್ಯಲೋಕದಲ್ಲಿ ಇವರಿಗೆ ಸ್ಥಾನವಿದೆ. ಯಾವ ಪಂಥಗಳಿಗೂ ಒಳಗಾಗದೆ ಸಮಾಜಮುಖಿ, ಜನಮುಖಿ, ಸ್ವತಂತ್ರ ಕಾವ್ಯ ರಚಿಸಿದ್ದಾರೆ. ಅವರ ಸಮಗ್ರ ಕಾವ್ಯವೇ ಅವರ ಕಾವ್ಯಶಕ್ತಿಗೆ ಸಾಕ್ಷಿಯಾಗಿದೆ. ಆ ಮೂಲಕ ಎ.ಕೆ. ರಾಮೇಶ್ವರವರು ಕವಿಯಾಗಿ ಪಟ್ಟಪಾಡು, ಹಾಡಿದ ಹಾಡು ಈ ಸಂಕಲನದಲ್ಲಿ ನಾವು ಕಾಣಬಹುದಾಗಿದೆ. ಎ.ಕೆ. ರಾಮೇಶ್ವರವರು ಈಗಲೂ ಕೂಡ ಚಿಕ್ಕ ಹದಿಹರೆಯದ ಯುವಕರಂತೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದರೂ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಸದಾ ಕ್ರಿಯಾಶೀಲರಾಗಿದ್ದಾರೆ. ಅವರು ಭಾಗವಹಿಸುವ ಎಲ್ಲ ಕಾರ್ಯಕ್ರಮದಲ್ಲೂ ಸಾಹಿತ್ಯದ ಬಗ್ಗೆ ಚೆನ್ನಾಗಿ ಮಾತನಾಡ್ತಾರೆ. ಅವರು ಎಲ್ಲರ ಅಚ್ಚುಮೆಚ್ಚಿನ ಹಿರಿಯ ಸಾಹಿತಿಗಳೆಂದೇ, ಮಕ್ಕಳ ಸಾಹಿತಿಗಳೆಂದೇ ನಮ್ಮ ಕಲಬುರಗಿ ಜಿಲ್ಲೆ ಅಲ್ಲದೆ ಕರ್ನಾಟಕವನ್ನು ಕೂಡ ಇಂದು ಅವರನ್ನು ತುಂಬ ಗೌರವದಿಂದ ಕಾಣುತ್ತಿದೆ ಅಂತ ಹೇಳಬಹುದು. ಈ ಎ.ಕೆ. ರಾಮೇಶ್ವರವರ ಸಮಗ್ರ ಕಾವ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಇದು ಮುದ್ರಣವಾಗಿದ್ದು 2006ರಲ್ಲಿ. ಇದರ ಬೆಲೆ 140 ರೂಪಾಯಿ. ಇದರ ಪ್ರಕಾಶನ ಮಾಡಿದವರು ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ, ಸರಸ್ವತಿ ಗೋದಾಮ್, ಗುಲ್ಬರ್ಗದವರು. ಇದರ ಬಗ್ಗೆ ಮುನ್ನುಡಿಯನ್ನು ಬರೆದವರು ಸಿದ್ದರಾಮ್ ಪೊಲೀಸ್ ಪಾಟೀಲ್, ಬಿ.ಇ. ಕಾಡ್ಸಿದ್ದ ಕೃಪಾ, ಮಹಾವೀರನಗರ, ಗುಲ್ಬರ್ಗ ಇವರು. ಪ್ರಕಾಶನರ ಮಾತು ಕೂಡ ಇದರಲ್ಲಿ ಇದೆ. ಅದೇ ರೀತಿ ಎ.ಕೆ. ರಾಮೇಶ್ವರರ ನನ್ನ ನುಡಿ ಎಂಬ ಒಂದು ಈ ಪುಸ್ತಕದ ಬಗ್ಗೆ ಅವರ ಮಾತು ಕೂಡ ಇದೆ. ಈ ಒಂದು ಸಮಗ್ರ ಕಾವ್ಯದಲ್ಲಿ ಅವರು ಮಣ್ಣಿನ ಮಗ ಅನ್ನೋ ಒಂದು ವಿಷಯದಲ್ಲಿ ಅನೇಕ ಒಂದು ಮಾಹಿತಿಯನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ ಸುಮಾರು 29 ಕವನಗಳಿವೆ. ಅದೇ ರೀತಿ ಪರಿಸರದ ಪದರಗಳು ಎಂಬ ಒಂದು ಭಾಗದಲ್ಲಿ ಅವರು ಸುಮಾರು 22 ಮಾಹಿತಿಯನ್ನು ನಾವು ನೋಡಬಹುದು. ಅದೇ ರೀತಿ ಬದುಕು ಎಂಬ ಒಂದು ಭಾಗದಲ್ಲಿ ದೇವಗಾರುಡಿಗ, ಐದಕ್ಕಿ ಲಕ್ಕಮ್ಮ ಮಾರಯ್ಯ ಅಂತ ಸುಮಾರು 24 ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು.
ಅದೇ ರೀತಿ ಹನಿಗವನಗಳನ್ನು ಕೂಡ ಬರೆದಿದ್ದಾರೆ. ಹನಿಗವನದಲ್ಲಿ ಸುಮಾರು 23 ಹನಿಗವನಗಳು ಇವೆ. ಒಂದೊಂದು ತುಂಬ ಚೆನ್ನಾಗಿವೆ ಅಂತಲೇ ನಾನು ಹೇಳಲು ಬಯಸುತ್ತೇನೆ. ಅದರಲ್ಲಿ ನನಗೆ ಅವರ ಮಣ್ಣಿನ ಮಗ ಎಂಬ ಒಂದು ಕವನದಲ್ಲಿ ನನಗಿಷ್ಟವಾದ ಒಂದು ಕವನ ಭಿನ್ನಹ. ಮಾನ ಹೋಗುವ ಮೊದಲೇ ಬರಲಿ ಮರಣ, ದುಡಿದು ಉಣ್ಣುವ ತನಕ ಇರಲಿ ಹರಣ, ನಡೆ ನುಡಿ ಚಂದ ಇರಲು ಹೇಳಿದ ಶರಣ, ಜೀವನದಿ ದಾಟಲು ಬೇಕವನ ಕರುಣ, ಬಾಳಿ ಬೆಳಗಲು ಬೇಕು ಹರಕೆ ಕಿರಣ, ಕಾಲ ಕರೆಯುವ ಮೊದಲೇ ತೀರಲಿ ಋಣ, ಬದುಕು ಆಶೆಗೆ ಬೇಡ ಜೊಳ್ಳು ಹಗರಣ, ಲೇಸನಿಸ ಬಾಳಿದರೆ ಸಾಕೊಂದು ಕ್ಷಣ, ಪಾಪಿ ಉಣ್ಣಲು ಒಡೆಯಿತು ಎಂಬರು ಪರ್ಯಾಣ, ಮೊದಲು ಮಾಡಿದ ಕರ್ಮ ಅದುವೇ ಹೈರಾಣ, ಹುಟ್ಟಿ ಬರುವುದೇ ತಡ ಕರೆಯೋದು ರಣ ಕಣ, ಹೋರಾಟದಲ್ಲಿ ತೋಡು ಗೆಲುವಿನೆಂಬ ಪಣ, ಧರ್ಮ ಯುದ್ಧವೇ ಇರಲಿ ಕೂಡು ಸತ್ವ ಗುಣ, ವಿಧಿಯ ಹಿಂಸೆಗೆ ತ್ರಾಣ ಪಡೆದಿರಲಿ ಪ್ರಾಣ, ನರಗಳೆಲ್ಲ ಆಗಿರಲಿ ದುಃಖಕ್ಕೆ ಬಾಣ, ಕೊಟ್ಟು ಬದುಕಿಸು ಜೀವ ನಿನಗಿದು ಅರ್ಪಣ, ಈ ಸವಿ ಬದುಕು ನಿನ್ನಡಿಗೆ ಸಮರ್ಪಣ, ದಣಿದ ಜೀವಿಗೆ ರಕ್ಷೆ ನಿನ್ನ ಶ್ರೀಚರಣ. ಈ ರೀತಿಯಾಗಿ ಅವರ ಸಮಗ್ರ ಕಾವ್ಯದಲ್ಲಿ ಅನೇಕ ಒಂದು ಕವನ ಸಂಕಲನಗಳು ಕೂಡ ಇದೆ. ಈ ಪುಸ್ತಕವನ್ನು ತಾವೆಲ್ಲರೂ ಒಂದು ಸಲ ಓದಬೇಕು ಅಂತ ನಾನು ಪುಸ್ತಕ ಓದುವ ಹವ್ಯಾಸ ಬೆಳೆಸುವ ಸಲುವಾಗಿ ಈ ಒಂದು ಕಾರ್ಯಕ್ರಮ